ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ಲಾಸ್ಟ್ ಮಿನಿ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ರೋಸ್ ಬುಷಸ್ನ ತೊಗೊಂಡು ಬಂದಿದ್ದೀವಿ ಮನೆ ಮುಂದೆ ಹಾಕೋದಕ್ಕೆ ಅಂತ. ಈ ರೀತಿ ಕಾಣಿಸ್ತಾ ಇದೆ ನೋಡಿ. ಬೆಳಗ್ಗೆ ಹೊತ್ತು ಸೂರ್ಯನ ಕಿರಣಗಳು ಬಿಡಬೇಕಾದ್ರೆ ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಕಲರ್ಫುಲ್ ರೋಸಸ್ ಅಂತ ಹೇಳ್ಬೋದು. ಮನೆ ಮುಂದೆ ರೋಸಸ್ ಎಲ್ಲ ಹಾಕಿದ್ದಾಯಿತು. ಇನ್ನು ರೀಸೆಂಟಾಗಿ ಕಾಸ್ಕೋಯಿಂದ ಒಂದಷ್ಟು ಸೀಡ್ಸ್ ಮತ್ತು ಫ್ಲವರ್ ಬರ್ಬ್ಸ್ ಎಲ್ಲ ತೊಗೊಂಡು ಬಂದಿದ್ದೆ. ಗ್ರೌಂಡಲ್ಲೇ ಹಾಕೋಣ ಅಂತ ಹೇಳ್ಬಿಟ್ಟು ನೆಲ ಎಲ್ಲ ಅಗದ್ಬಿಟ್ಟು ನೀಟಾಗಿ ಇವಾಗ ಬರ್ಬ್ಸ್ನ ಹಾಕ್ತಾ ಇದ್ದೀನಿ. ನಾವು ಇಂಡಿಯಾದಲ್ಲಿ ಇರಬೇಕಾದ್ರೆ ಸಾಮಾನ್ಯವಾಗಿ ಗಿಡಗಳು ತೊಗೊಂಡು ಬಂದ್ಬಿಟ್ಟು ಪಾಟಲ್ಲಿ ಹಾಕ್ತಾ ಇದ್ದಿದ್ದು. ನಮಗೂ ಇದೆಲ್ಲ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇದು ಯಾವ ರೀತಿ ಬರುತ್ತೆ ಅಂದರೆ ನೋಡ್ತಾ ಇರ್ಬೋದು. ಇದು ಡಾಲಿಯಾ ಫ್ಲವರ್ಸ್ ಈ ರೀತಿ ಬರ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ ಇನ್ನು ಯಾವ ರೀತಿ ಪ್ಲ್ಯಾಂಟ್ ಮಾಡಬೇಕು ಅನ್ನೋದೆಲ್ಲ ನಾನು ಇಲ್ಲೊಂದಷ್ಟು ಇಮೇಜಸ್ ಹಾಕಿದ್ದೀನಿ. ಯಾರಾದರೂ ಹೊಸಬ್ರು ಹಾಕಬೇಕು ಅಂತ ಅನ್ನೋರಿಗೆ ಒಂದು ಐಡಿಯಾಸ್ ಬರಲಿ ಅನ್ನೋದಕ್ಕೋಸ್ಕರ ನಾವು ಅದ್ರ ಮೇಲೆ ಇದ್ದಿದ್ದು ಇನ್ಸ್ಟ್ರಕ್ಷನ್ಸ್ ಅಷ್ಟೇ ನೋಡ್ಕೊಂಡು ಹಾಕಿದ್ದು. ಇವಾಗ ನಿಮ್ಗೊಂದು ಐಡಿಯಾ ಬರಲಿ ಅನ್ನೋದಕ್ಕೋಸ್ಕರ ಇಮೇಜಸ್ ಹುಡುಕಿ ಶೇರ್ ಮಾಡಿದೆ. ಯೂಟ್ಯೂಬ್ ಲಾಂಗ್ ವಿಡಿಯೋಸಲ್ಲಿ ಇದೆ. ಐಡಿಯಾ ಬೇಕು ಅಂತ ಅಂದರೆ ಚೆಕ್ ಮಾಡಿ. ಇದು ಇನ್ನೂ ಒಂಥರ ಬಲ್ಬ್ ಅಂತ ಹೇಳ್ಬೋದು. ಇದನ್ನು ನೀರಲ್ಲಿ ನೆನೆಸ್ಬೇಕಾಗಿತ್ತು. ಸೊ ನೆನೆಸಿ ಅದಾದಮೇಲೆ ಹಾಕ್ತೆ. ಈ ರೀತಿ ಬರುತ್ತೆ ಅಂತೆ ಹೂವುಗಳು ಮುಂದಕ್ಕೆ. ಇನ್ನು ರಾತ್ರಿ ಅಡುಗೆಗೆ ನಾನು ಪಾಲಕ್ ಪಪ್ಪು ಮತ್ತು ಚಪ್ರದವರೆಕಾಯಿ ಪಲ್ಯ ಅನ್ನ ಮಾಡ್ತಾ ಇದ್ದೆ. ಅಮ್ಮ ನೀವು ಸಾರು ಮಾಡ್ಕೊಳ್ಳಿ, ನಾವು ಇಲ್ಲಿ ಪಲ್ಯಕ್ಕೆ ರೆಡಿ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಇಬ್ಬರು ಸೇರಿಕೊಂಡು ಚಪ್ರದವರೆಕಾಯಿ ಕಟ್ ಮಾಡಿಕೊಡ್ತಾ ಇದ್ದಾರೆ. ಇನ್ನು ಒಂದಿನ ಬೀನ್ಸ್ ಕಟ್ ಮಾಡಿಕೊಟ್ರು. ಹೆಂಗೂ ಸ್ಪ್ರಿಂಗ್ ಬ್ರೇಕ್ ಇತ್ತಲ್ವ, ಅವ್ರಿಗೂ ಟೈಮ್ ಪಾಸ್ ಆಗಬೇಕು, ಒಂದು ಆ್ಯಕ್ಟಿವಿಟಿ ಥರ ಅಂತ ಹೇಳ್ಬಿಟ್ಟು ನಾನು ಕೊಟ್ಟೆ. ತುಂಬಾ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಈ ಪುಟ್ಟು ಕೈಗಳು ನಿಜ ಒಂದು ದೊಡ್ಡ ಕೆಲಸನೇ ನನಗೆ ಹೆಲ್ಪ್ ಮಾಡಿಕೊಟ್ರು ಅಂತ ಹೇಳ್ಬೋದು. ಸಾಮಾನ್ಯವಾಗಿ ನಾನು ಚಿಕ್ಕ ಮಕ್ಕಳು ತಟ್ಟೆಗೆ ಊಟ ಹಾಕೊಟ್ರೆ ಪಲ್ಯ ಬೇಡ ಅಂತ ಹೇಳ್ತಿರ್ತಾಳೆ. ಇವತ್ತು ಅವಳೇ ಕಟ್ ಮಾಡಿದ್ದಕ್ಕೆ ಅಮ್ಮ ನಂಗೆ ಪಲ್ಯ ಹಾಕೊಡಿ ನನಗೆ ಇಷ್ಟ ಅಂತ ಹೇಳ್ಬಿಟ್ಟು ಹಾಕಿಸ್ಕೊಂಡು ತಿಂದ್ಲು. ಅವರೇ ಮಾಡಿದಾಗ ಅದ್ರ ಕಷ್ಟ ಗೊತ್ತಾಗೋದು ಅಂತ ಅನಿಸ್ತು. ಸೊ ನೋಡಿದ್ರಿ ಅನ್ಸುತ್ತೆ. ಬಿಸಿ ಬಿಸಿ ಅನ್ನ, ಚಪ್ಪದವರೆಕಾಯಿ ಪಲ್ಯ, ಪಾಲಕ್ ಪಪ್ಪು, ತುಪ್ಪ, ಮೊಸರು ಜೊತೆ ಇವತ್ತಿನ ನಮ್ಮ ಡಿನ್ನರ್ ಮುಗೀತು. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಮತ್ತೆ ನೆಕ್ಸ್ಟ್ ಮಿನಿ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.